ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, ನನಗೊಂದು ಸಣ್ಣ ಡೌಟು. ನೀನು ನಿಂತಿದ್ದೆ ಅಣ್ಣ. ನೋಡೋಣ, ಮೊದಲೇ ಹೇಳ್ತಾ ಇದ್ದೀನಿ, ತಲೆಗೆ ಹುಳ ಬಿಡೋ ವಿಷಯ ಮಾತ್ರ ಹೇಳಬೇಡ. ಏನಾದರೂ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಹೇಳು. ಅಯ್ಯೋ ದೇವ್ರೆ ಸಿಸ್ಟರ್, ಬರೀ ಇಂಪಾರ್ಟೆಂಟ್ ಅಲ್ಲ, ವೆರಿ 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 ಇಂಪಾರ್ಟೆಂಟ್. ಅಲ್ಲ ಸಿಸ್ಟರ್, ನೀನೇನೋ ಹೇಳಬೇಡ ಅಂತ ಬೆಣ್ಣೆ ಹಚ್ಚಿದೆ, ಆದರೆ ನಿಮ್ಮ ಸೊಸೆ ಗೌತಮ್ ಹತ್ರ ಈ ಮೈಕ್ ವಿಷಯ ಹೇಳಲ್ಲ ಅಂತ ಏನು ಗ್ಯಾರಂಟಿ? ಮೊದಲೇ ಅವಳು ಬುರ್ನಾಸ್ ಭೂಮಿಕಾ ಶಾಕ್ ಕೊಡೋದ್ರಲ್ಲಿ ಎತ್ತಿದ ಕೈ. ಅವಳಿಗೆ ನಮ್ಮ ಮೇಲೆ ಅನುಮಾನ ಇಲ್ಲದೆ ಇರ್ಬೋದು, ಆದರೆ ಇದನ್ನು ಮಾಡಿದ್ಯಾರು, ಇದರಿಂದ ಇರೋರು ಯಾರು, ಇದರಿಂದ ಇರೋ ಕಾಣದ ಕೈ ಯಾವುದು ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವಾ? ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಸಿಸ್ಟರ್. ಅದು ಕ್ಯೂರಿಯಾಸಿಟಿನೋ ಅಥವಾ ತನ್ನ ಒಳಗಡೆ ಇದ್ದದನ್ನು ಮತ್ತೊಬ್ಬರಿಗೆ ದಾಟಿಸ್ಬೇಕನ್ನೋ ದಾವಂತ ಎಲ್ರಿಗೂ ಇದ್ದೇ ಇರುತ್ತಲ್ಲ ಸಿಸ್ಟರ್. ಅವಳು ಅದೇ ದಾವಂತದಲ್ಲಿ ಹೋಗಿ ಗೌತಮ್ ಎದುರುಗಡೆ ಬಾಯ್ ಬಿಟ್ರೆ ಗೌತಮ್ ಕಡೆಯಿಂದ ಎನ್ಕ್ವೈರಿ ಶುರು ಆಗುತ್ತೆ. ಆಗ ನಾವು ಸಿಕ್ಕಾಕೊಳ್ಳೋ ಥರ ಆದರೆ ಏನು ಮಾಡ್ತೀವಿ ಸಿಸ್ಟರ್? ಇಲ್ಲ ಅಣ್ಣ, ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಲೇಬೇಕು. ಇಲ್ಲಾಂದರೆ ನೀನು ಹೇಳಿದಾಗೆ ಮುಂದಕ್ಕೆ ನಮಗೆ ಕಷ್ಟ ಆಗ್ಬೋದು. ಯಾವುದೇ ಕಾರಣಕ್ಕೂ ನಾವು ಇದನ್ನು ಲೈಟಾಗಿ ತಗೋಬಾರ್ದು. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಹೌದು ಸಿಸ್ಟರ್, ಇಷ್ಟು ದಿವಸ ಅವಳು ನಮಗೆ ದೊಡ್ಡ ತಲೆನೋವಾಗಿದ್ಲು, ಈಗ ಮಗು ಅನ್ನೋ ತಲೆನೋವು ಬೇರೆ ಎಕ್ಸ್ಟ್ರಾ ಆ್ಯಡ್ ಆಗಿಬಿಟ್ಟಿದೆ. ಸಾಲದು ಅಂತ ಎರಡು ತಲೆನೋವು ಜೊತೆಗೆ ಈ ಮೈಕ್ ಹಗರಣ ಅನ್ನೋ ತಲೆನೋವು ಬೇರೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಸಿಸ್ಟರ್. ನೀನು ಈ ವಿಷಯ ನೆನ್ಪು ಮಾಡಿದ್ದು ಒಳ್ಳೇದಾಯ್ತಣ್ಣ. ಇದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಈ ಭೂಮಿಕ ಏನಾದರೂ ಮೈಕ್ ವಿಷಯ ಇಟ್ಕೊಂಡು ಏನಾದರೂ ಕಂಡಿಡಕ್ಕೆ ಹೋದರೆ ಧನ್ಯ ಮಾನ್ಯ ಇವ್ರ ವಿಷಯ ಎಲ್ಲ ಹೊರಗೆ ಬಂದ್ಬಿಡತ್ತೆ. ನನಗೆ ಭಯ ಆಗ್ತಿರೋದು ಆ ಕಾರಣಕ್ಕೆ ಅಣ್ಣ, ಇದೆಲ್ಲ ಎಲ್ಲಿ ಹೊರಗೆ ಬಂದ್ಬಿಡುತ್ತೋ ಅಂತ. ಅಲ್ಲ ಸಿಸ್ಟರ್, ಮೈಕ್ ಇಟ್ಟಿರೋದು ನನಗೆ ನಿನಗೆ ಜಯದೇವ್ ಬಿಟ್ಟರೆ ಮತ್ತೆ ಯಾರಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಅಷ್ಟು ಕಂಗಾಲಾಗೋ ಅವಶ್ಯಕತೆ ಇಲ್ಲ. ಇಲ್ಲ ಅಣ್ಣ, ನೀನು ಹೇಳೋ ಥರ ಇದು ಸಣ್ಣ ವಿಷಯ ಅಲ್ಲ. ಇದ್ರ ಆಳ ತುಂಬ ದೊಡ್ಡದಾಗಿದೆ. ಗೌತಮ್ ಬಗ್ಗೆ ನಿನಗೆ ಗೊತ್ತಲ್ಲ ಅಣ್ಣ. ಮನೆಯವ್ರಿಗೇನಾದರೂ ತೊಂದರೆ ಆಗ್ತಿದೆ ಅಂತ ಅವನಿಗೆ ಗೊತ್ತಾದರೆ ಅದನ್ನು ನೋಡಿಕೊಂಡು ಅವನು ಸುಮ್ಮನೆ ಕೂರಲ್ಲ. ತೊಂದರೆ ಆಗ್ತಿದೆ ಅಂತ ಅವನಿಗೇನಾದರೂ ಚಿಕ್ಕ ಸುಳಿವು ಸಿಕ್ಕಿದ್ರೆ ಸಾಕು, ಎಲ್ಲನೂ ದೊಡ್ಡದು ಮಾಡಿ ಎನ್ಕ್ವೈರಿ ಶುರು ಮಾಡಿಬಿಡ್ತಾನೆ. ನಾವು ಎಲ್ಲ ಕಡೆಯಿಂದ ಟ್ರ್ಯಾಪ್ ಆಗಿಬಿಡ್ತೀವಿ ಅಣ್ಣ. ಸಿಕ್ಬೀಳೋದಂತೂ ಗ್ಯಾರಂಟಿ. ಅದು ನಿಜ, ಯಾಕೆಂದ್ರೆ ಈಗಾಗಲೇ ಮಗು ಆಗ್ತಾ ಇದೆ ಅಂತ ಅವನ ಕಾಲು ನೆಲದಲ್ಲಿ ನಿಲ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹೀಗೆಲ್ಲ ಆಗ್ತಿದೆ ಅಂತ ಗೊತ್ತಾಗ್ಬಿಟ್ರೆ ಸಾಕ್ಷಾತ್ ಬುದ್ಧಂತರ ಶಾಂತಮೂರ್ತಿ ಆಗಿದ್ದವನು ಉಗ್ರ ನರಸಿಂಹನ ಅವತಾರ ತಾಳ್ಬಿಡ್ತಾನೆ. ಗುಡುಗು, ಸಿಡ್ಲು, ಮಿಂಚು, ಸುನಾಮಿ ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡಿಬಿಡುತ್ತೆ. ದಡ್ಡಿ ನಾನು, ಹಳ್ಳಿ ಗುಗ್ಗು ಅಲ್ವೇ. ನೀವೇನೇ ಮಾಡಿದ್ರು ಅರ್ಥನೇ ಆಗಕ್ಕಿಲ್ಲ. ಅದೇನು ಅಂತ ಕಟ್ಕೊಂಡ್ಬಿಟ್ರು. ನಿಮಗೆ ಬೇರೆ ಯಾರು ಚೆನ್ನಾಗಿರೋರು ಸಿಗ್ತಿದ್ರು ಅಲ್ವಾ? ಇಷ್ಟು ದಿನಕ್ಕೆ ಇದೊಂದೇ ನೀನು ಕರೆಕ್ಟಾಗಿ ಮಾತಾಡಿದ್ದು ಮಲ್ಲಿ. ರೀ, ನಾನು ಹೇಳಿದ ನಿಜ ತಾನೇ? ನನಗಿಂತ ಒಳ್ಳೆ ಹುಡುಗಿ ಸಿಕ್ಕಿರೋಳು. ನಂಬರ್ ಒಂದು ದಡ್ಡಿ ನಾನು. ಏನಿದು, ನನ್ನ ಡೈಲಾಗ್ಗಳು ನನಗೆ ರಿಪೀಟ್ ಆಗ್ತಿದಾವಲ್ಲ? ಆ ಥರ ಎಲ್ಲ ಏನಿಲ್ಲ ಮಲ್ಲಿ. ಯಾಕೆ ನಿನಗೆ ನೀನು ಆ ಥರ ಅನ್ಕೋತೀಯ? ಹಾಂ ಮಲ್ಲಿ, ನೀನು ನನ್ನ ಪಾಲಿಗೆ ಸಿಕ್ಕಿರೋ ಏನಂತಾರೆ ವರ ಮಲ್ಲಿ. ರೀ, ನೀವು ಹಿಂಗೆಲ್ಲ ಹೇಳ್ತಿದ್ರೆ ನಂಗೆ ಶಾನೆ ಖುಷಿ ಆಗ್ತೈತೆ. ನನ್ನ ಗಂಡ ನನ್ನ ಬಗ್ಗೆ ಎಷ್ಟೊಂದೆಲ್ಲ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಅಂತ. ಅಂದಾಗೆ ರೀ, ನಿಮಗೆ ಕ್ರೆಡಿಟ್ ಕಾರ್ಡ್ನವರು ಒತ್ನಲ್ಲಿ ಕಾಲ್ ಮಾಡ್ತಿದ್ರಲ್ಲ, ಅವ್ರು ಯಾರು ಅಂತ ವಿಚಾರಿಸಿದ್ರಾ? ವಿಚಾರಿಸ್ಬೇಕಿತ್ತು ರೀ, ಇಲ್ಲ ಅಂದರೆ ಪದೇ ಪದೇ ಕಾಲ್ ಮಾಡಿ ತಲೆ ತಿಂತಾರೆ. ಬಿಡು ಮಲ್ಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಒಂದು ಫೋನು ಅಂತಂದ್ಮೇಲೆ ಈ ಥರ ಕಾಲ್ಗಳು ಬರೋದು ಸಹಜ ಅಲ್ವಾ? ಅದನ್ನೆಲ್ಲ ತಡ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ಹಂಗಂತ ಸುಮ್ಮನೆ ಇದ್ರೆ ಇಂಥವರು ಕಾಲ್ ಮಾಡಿ ಮಾಡಿ ಸಂಸಾರನೇ ಹಾಳು ಮಾಡಿಬಿಡ್ತಾರೆ. ಏನು ಹೇಳ್ತಾ ಇದೆಯಾ ಮಲ್ಲಿ ನೀನು? ಆ ಥರ ಎಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಯಾಕಾಗಿಲ್ಲ? ಈಗೆಲ್ಲ ಹಾಗೆ ಅಂತೀನಿ. ಆಕರ್ಷಣೆಗಳು ಜಾಸ್ತಿ. ಕೆನೆ ಹಾಲಿಗೆ ಯಾರು ಬಂದು ಹುಳಿ ಇಂತಾರೆ ಅಂತಾನೆ ಗೊತ್ತಾಗಕ್ಕಿಲ್ಲ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು.
ಹ್ಞೂ ರೀ, ನಾ ಸುಮ್ಮನೆ ಹೇಳ್ತಿಲ್ಲ. ನನ್ನ ಫ್ರೆಂಡ್ಗೆ ಒಬ್ಬರು ಇದೇ ಥರ ಕಾಲ್ ಮಾಡಿ ಮಾಡಿ ಅವ್ರ ಸಂಸಾರನೇ ಎತ್ಕೊಟ್ಟೋಯ್ತು ಅಂತೀನಿ. ಮನೆ ಆಳ್ರವರು. ನನಗೆ ಗೊತ್ತು ರೀ ನೀವು ಹಂಗಲ್ಲ ಅಂತ. ಆದ್ರೂ ನಿಮ್ಮ ಹುಷಾರಲ್ಲಿ ನೀವು ಇರಿ ಅಂತ ಹೇಳ್ದೆ. ನೀವು ಚೆನ್ನಾಗಿದ್ರು ಈ ಸುಡ್ಗಾಡ್ ಪ್ರಪಂಚ ಬಿಡ್ಬೇಕಲ್ವಾ? ದಾರಿ ತಪ್ಪಿಸಿ ಮಜಾ ನೋಡತ್ತೆ, ಅದಕ್ಕೆ ಹೇಳ್ದೆ. ಚೆ ಬಿಡ್ತು ನಮ್ಮಲ್ಲಿ ಎಂತ ಮಾತಾಡ್ತೀಯ ನೀನು? ಆ ಥರ ಎಲ್ಲ ಏನೂ ಆಗಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ. ಮಲ್ಲಿ ನಿನಗೆ ಗೊತ್ತು ತಾನೆ ನಿನ್ನ ಗಂಡ ಹೇಗೆ ಆಯ್ತಾ? ಗೊತ್ತು ರೀ ನೀವೇನು ಅಂತ. ಹಾಂ ನೋಡು ಮತ್ತೆ ಮಲ್ಲಿ, ನನಗೆ ತಲೆ ನೋಡ್ತಿದ್ದೆ. ಈ ಟಾಪಿಕ್ ನಿಲ್ಗೆ ಬಿಡೋಣ ಆಯ್ತಾ? ಊಟ ಮಾಡಿದ್ಯಾ? ಇಲ್ಲ, ನಿಮಗೋಸ್ಕರ ಕಾಯ್ತಾ ಇದ್ದೆ. ಜಾಣ ನೀನು. ಮಲ್ಲಿ ಒಂದು ಕೆಲಸ ಮಾಡೋಣ, ನೀನು ಹೋಗಿ ಊಟಕ್ಕೆ ರೆಡಿ ಮಾಡಿಬಿಡು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬೇಗ ಬನ್ನಿ. ಬರ್ತೀನಿ ಮಲ್ಲಿ. ಮೊದಲು ನಿನಗೊಂದು ಗತಿ ಕಾಣಿಸ್ತೀನಿ ಕಡೆ. ನಿನಗೆ ಮುಕ್ತಿ ಕೊಟ್ಟು ದೇವ್ ಕುತ್ಕೊಂಡು ತಾಳಿ ಕಟ್ಟದಾಗಲೇ ನನಗೆ ಸಮಾಧಾನ. ಸುಮ್ಮನೆ ಕೂತಿದ್ರೆ ಆಗಲ್ಲ, ಲೈಫ್ ಲಾಂಗ್ ಇವಳ ಜೊತೆ ಎಡಗಬೇಕಾಗತ್ತೆ. ಬೇಬಿ ಬೇಬಿ ಏನಾಯ್ತು? ಬೇಬಿ ನಿನ್ನೆ ತಾನೇ ಕೇಳ್ತಿರೋದು, ಏನಾಯ್ತು? ಏನ್ ಜೈ ನೀವು? ನಿಮಗ್ ಗೊತ್ತಿಲ್ವಾ ನಾನು ಯಾಕೆ ಬೇಜಾರಾಗಿದ್ದೀನಿ, ಯಾಕೆ ಮಾತಾಡ್ತಾ ಇಲ್ಲ ಅಂತ? ನನಗೆ ಮೈಂಡ್ ರೀಡಿಂಗ್ ಬರುತ್ತಾ ಬೇಬಿ? ನೀನ್ ಯಾಕೆ ಹಿಂಗಿದ್ಯಾ ಅಂತ ಓದ್ ತಿಳ್ಕೊಳ್ಳೋದಕ್ಕೆ? ಬೇಬಿ ಬಾಯ್ ಬಿಟ್ಟು ಮಾತಾಡ್ಬೇಕು, ಅವಾಗಲೇ ಅರ್ಥ ಆಗೋದು. ಮೈಂಡ್ ರೀಡಿಂಗ್ ಬಂದಿಲ್ಲ ಅಂದ್ರೆ ಓಕೆ, ಅಟ್ಲೀಸ್ಟ್ ನನ್ನ ಮನಸ್ಸಾದ್ರೂ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇರ್ಬೇಕು ತಾನೆ, ಅವಾಗ ಎಲ್ಲ ಅರ್ಥ ಆಗುತ್ತೆ. ನಿಮಗ್ ನನ್ನ ಮೇಲೆ ಒಂದು ಸ್ವಲ್ಪನೂ ಕೇರ್ ಇಲ್ಲ ಅಲ್ವಾ? ನೀವು ನನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬೇಬಿ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಕರೆಕ್ಟಾಗಿ ಹೇಳು ಪ್ಲೀಸ್ ಜೈ, ಏನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡಬೇಡಿ. ನಿಮಗ್ ನನ್ನ ಮೇಲೆ ಒಂದು ಸ್ವಲ್ಪನೂ ಕನ್ಸರ್ನ್ ಇಲ್ಲ ಅಲ್ವಾ? ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು, ನಾವಿಬ್ರು ಯಾವಾಗಲೂ ಒಟ್ಟಿಗೆ ಇರಬೇಕು, ನೀವು ಯಾವಾಗಲೂ ನನ್ನ ಕಣ್ಮುಂದೆನೇ ಇರಬೇಕು ಅಂತ ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಆದರೆ ಅದು ನನಗೆ ಮಾತ್ರ. ಆದರೆ ನಿಮಗೆ ಅವು ಯಾವ ಆಸೆನೂ ಇಲ್ಲ. ಇದ್ದಿದ್ದಿದ್ರೆ ಯಾವತ್ತೋ ನನ್ನನ್ನು ಮದುವೆ ಆಗ್ತಾ ಇದ್ರಿ. ಗರ್ಲ್ ಫ್ರೆಂಡ್ ಆಗೋದಕ್ಕೆ ಮಾತ್ರ ಬೇಕು, ಆದರೆ ಹೆಂಡತಿ ಆಗೋದಕ್ಕೆ ಬೇಡ ಅಲ್ವಾ? ಬೇಬಿ ಯಾಕೆ ಈಗ ಮಾತಾಡ್ತಾ ಇದೀಯಾ? ನನ್ನ ಕಷ್ಟ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ ತಾನೆ. ಹೇಳ್ಕೊಳ್ಳೋದೇನು ನೀನೇ ಕಣ್ಣಾರ ನೋಡ್ತಿದ್ಯಾ ಏನೇನಾಗ್ತಿದೆ ಅಂತ. ಮತ್ತೆ ಯಾಕೆ ಈಗ ಆಡ್ತಿದ್ಯಾ? ಎಲ್ಲ ಸರಿ ಹೋಗುತ್ತೆ, ನಾವು ಒಂದಾಗೋ ಟೈಮ್ ಬರುತ್ತೆ. ಪ್ಲೀಸ್ ಜೈ, ಪದೇ ಪದೇ ಹೇಳಿದ್ದೇನೆ ಹೇಳ್ಬೇಡಿ. ನನಗಂತೂ ಕೇಳಿದ್ ಸಾಕಾಗೋಗಿದೆ. ಇನ್ ಯಾವುದೇ ಕಾರಣಕ್ಕೂ ನನಗೆ ಕಾಯೋ ಪೇಷನ್ಸ್ ಇಲ್ಲ. ಅಲ್ಲ, ಅವತ್ ನೋಡಿದ್ರೆ ಆದಷ್ಟು ಬೇಗ ಮದ್ವೆ ಆಗೋಣ ಅಂದ್ರಿ, ಇವತ್ ನೋಡಿದ್ರೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ಅಂತ ಕೇಳ್ತಾ ಇದ್ದೀರಾ. ನೀವೇನ್ ಹೇಳಿದ್ರಿ ಅನ್ನೋದು ನಿಮಗೆ ಮರ್ತೋಗಿದೆ. ಇದ್ರಲ್ಲೇ ಗೊತ್ತಾಗ್ತಿದೆ ನಿನ್ನ ಎಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀರಾ ಅಂತ. ಕರೆಕ್ಟ್, ನಿಮ್ಮ ಹೆಂಡತಿ ಬಂದಿದ್ದಾಳಲ್ಲ ವಾಪಸ್ ಊರಿಂದ, ಸೊ ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಅವಳ ಮೇಲೆ ಶಿಫ್ಟ್ ಆಗಿದೆ. ಹೇಗಪ್ಪ ಅವಳನ್ನ ಮ್ಯಾನೇಜ್ ಮಾಡೋದು ಅನ್ನೋದ್ರ ಮೇಲೆ ನೀವು ಯೋಚನೆ ಮಾಡ್ತಿದ್ದೀರಾ ತಾನೇ? ನೋ ಬೇಬಿ, ಆ ಥರ ಎಲ್ಲ ಏನೂ ಇಲ್ಲ. ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತಿದ್ಯಾ ನೀನು? ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಯಾಕೆ ಅವಳನ್ನ ಮ್ಯಾನೇಜ್ ಮಾಡಲಿ? ಬೇಬಿ ಅವಳು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಬಿಟ್ಟಾಕಿದ್ದೀನಿ ಬೇಬಿ ನಾನು. ಕೂಲ್ ಆಗಿ ಲಿಸನ್ ಟು ಮೀ. ನನಗೆ ನೀನು ಇಂಪಾರ್ಟೆಂಟ್. ನನ್ನ ಪ್ರೀತಿ, ನನ್ನ ಫೀಲಿಂಗ್ಸು ಪ್ರತಿಯೊಂದು ನಿನಗೆ ಮಾತ್ರ ಮೀಸಲು ಬೇಬಿ, ಅರ್ಥ ಮಾಡ್ಕೋ. ಬಿಡಿ ಜೈ, ನೀವು ಹೇಳೋದೆಲ್ಲ ಬರೀ ಸುಳ್ಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.